ಬೀದರ್ ನಗರದ ಡಾಕ್ಟರ್ ಚನ್ನಬಸವ ದೇವರ ಜಿಲ್ಲಾ ರಂಗಮಂದಿರದಲ್ಲಿ ಬುದ್ಧ ಬೆಳಕು ಸಾಮಾಜಿಕ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಟ್ರಸ್ಟ್ ಹಾಗೂ ಮನೆ ಮನೆಗೆ ಅಂಬೇಡ್ಕರ್ ಅಭಿಯಾನ ಅನುಷ್ಠಾನ ಸಮಿತಿ ಬೀದರ್ ವತಿಯಿಂದ ಮಾತೋಶ್ರೀ ರಮಾಬಾಯಿ ಅಂಬೇಡ್ಕರ್ ಅವರ 128ನೇ ಜಯಂತಿ ಉತ್ಸವ ಅಂಗವಾಗಿ ಐಎಎಸ್ ಕೆಎಎಸ್ ಪರೀಕ್ಷಾ ಪೂರ್ವ ಸಿದ್ಧತಾ ಕಾರ್ಯಾಗಾರ, ಕಾನೂನು ಅರಿವು ನೆರವು ಕಾರ್ಯಕ್ರಮ ಹಾಗೂ ಜಿಲ್ಲಾ ಮಟ್ಟದ ಸಾಂಸ್ಕೃತಿಕ ಸಂಭ್ರಮ ಬಹಳ ಅದ್ದೂರಿ ಅರ್ಥಪೂರ್ಣವಾಗಿ ಜರುಗಿತು. ಕಾರ್ಯಕ್ರಮ ಉದ್ಘಾಟಿಸಿ ಅಕ್ಕ ಐಎಎಸ್ ಅಕಾಡೆಮಿ ಸಂಸ್ಥಾಪಕ ಡಾಕ್ಟರ್ ಶಿವಕುಮಾರ್ ಅವರು ಮಾತನಾಡಿ, ಮಾತೋಶ್ರೀ ರಮಾಬಾಯಿ ಅಂಬೇಡ್ಕರ್ ಅವರು ಬಾಲ್ಯದಿಂದ ಮುಪ್ಪಿನವರೆಗೆ ಅನೇಕ ಸಂಕಷ್ಟ, ಅನಾರೋಗ್ಯ, ಅವಮಾನಗಳ ನಡುವೆ ಕುಂದದೆ ತಮ್ಮ ಪತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬೆಂಬಲ ನೀಡಿ ಭವ್ಯ ಭಾರತ ನಿರ್ಮಾಣಕ್ಕೆ ಸ್ಫೂರ್ತಿಯ ಚಿಲುಮೆಯಾಗಿದ್ದಾರೆ ಎಂದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸು ಮಹಿಳೆಯರು, ಕಾರ್ಮಿಕರು, ಶೋಷಿತರು ಹಾಗೂ ಹಿಂದುಳಿದ ವರ್ಗದವರು ಆಳುವ ವರ್ಗವಾಗಬೇಕು ಎನ್ನುವುದಾಗಿತ್ತು. ಆದರೆ ಇಂದು ನಾವು ಶಿಕ್ಷಣ ಮತ್ತು ಜ್ಞಾನಾಭ್ಯಾಸದಲ್ಲಿ ನಿರಂತರ ಪ್ರಯತ್ನದ ಕೊರತೆಯಿಂದಾಗಿ ವಿವಿಧ ಕ್ಷೇತ್ರಗಳಲ್ಲಿ ನಿರೀಕ್ಷಿತ ಸಾಧನೆ ಮಾಡಲು ವಿಫಲರಾಗ್ತಾ ಇದ್ದೇವೆ. ಎಲ್ಲ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಾಗ ಮಾತ್ರ ಮಹಾಪುರುಷರಿಗೆ ನಿಜವಾದ ಗೌರವ ಸಲ್ಲಿಸಿದಂತಾಗ್ತದೆ ಎಂದು ತಿಳಿಸಿದರು. ಬೌದ್ಧ ಸಾಹಿತಿ ಗಂಗಾಧರ ಸೋಸ್ಲೆ ಅವರು ಮಾತನಾಡಿ, ರಮಾಬಾಯಿ ಅಂಬೇಡ್ಕರ್ ಅವರ ತ್ಯಾಗ ಮತ್ತು ದಿವ್ಯ ಶಕ್ತಿಯ ಬಗ್ಗೆ ಸಮಾಜದಲ್ಲಿ ಅರಿವು ಮೂಡಿಸಬೇಕಾಗಿದೆ ಎಂದರು. ನ್ಯಾಯವಾದಿ ಕೇಶವ್ ಶ್ರೀಮಾಳೆ ಅವರು ಮಾತನಾಡಿ, ಸಂವಿಧಾನ ಮಹತ್ವ ಹಾಗೂ ಪೋಕ್ಸೋ ಮತ್ತು ಬಾಲ್ಯ ವಿವಾಹ ವಿರೋಧಿ ಕಾನೂನುಗಳ ಕುರಿತು ಮಾಹಿತಿ ನೀಡಿದರು. ಸಂಯೋಜಕ ಮಹೇಶ್ ಗೋನಾಳ್ಕರ್ ಪ್ರಾಸ್ತಾವಿಕವಾಗಿ ಮಾತನಾಡಿ, ಎಲ್ಲಾ ವರ್ಗದ ಮಕ್ಕಳ ಶೈಕ್ಷಣಿಕ, ಸಾಮಾಜಿಕ ಹಾಗೂ ಆರ್ಥಿಕ ಪ್ರಗತಿಗೆ ಈ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಎಂದರು. ಅಭಿಯಾನ ಸಮಿತಿ ಅಧ್ಯಕ್ಷರಾದ ಡಾಕ್ಟರ್ ಕಾಶಿನಾಥ ಚಲ್ವಾ, ಜಿಲ್ಲೆಯಾದ್ಯಂತ 50ಕ್ಕೂ ಹೆಚ್ಚು ಕಡೆ ಈ ಅಭಿಯಾನ ನಡೆಸಲಾಗುವುದಾಗಿ ತಿಳಿಸಿದರು. ಸಮಿತಿ ಅಧ್ಯಕ್ಷೆ ನಂದಮ್ಮ ಕುಂದೆ ಅಧ್ಯಕ್ಷತೆ ವಹಿಸಿದರು. ಗೌರವಾಧ್ಯಕ್ಷೆ ಉಷಾಬಾಯಿ ಬನ್ಸೋಡೆ, ಕಾರ್ಯಾಧ್ಯಕ್ಷೆ ಕಲ್ಪನಾ ಗೋರ್ನಾಳ್ಕರ್, ಸಮಿತಿಯ ಪ್ರಮುಖರಾದ ಶಶಿಕಲಾ ಶರ್ಮಾ, ಸೋನಮ್ಮ ಕಸ್ತೂರೆ, ಪಂಚಫೂಲ ಗಾಯಕ್ವಾಡ್, ಕಲಾವತಿ ಕಾಳಿಕರ್, ಶಾರದಾ ಆಳಂದ್ಕರ್, ಇಂದುಮತಿ ಸಾಗರ್, ವೀಣಾ, ಉಜ್ವಲಾ ಪಳಸಾಲೆ, ಶ್ರೀದೇವಿ ಸಿಂಗೆ, ಕಾವೇರಿ ಕಾಳೇಕರ್ ಸೇರಿದಂತೆ ಇನ್ನಿತರರು ಇದ್ದರು. ಸಂತೋಷ್ ಪೂಜಾರಿ ನೇತೃತ್ವ ಬೋಧಿ ವೃಕ್ಷ ಯುವಕ ಸಂಘ ಭಜನಾ ಮಂಡಳಿ, ಸುಭಾಷ್ ನೇತೃತ್ವದ ಭಜನಾ ತಂಡ, ಸಂಗೀತ ಕಾಂಬ್ಳೆ ನೇತೃತ್ವದ ಕಲಾ ತಂಡ ಸೇರಿದಂತೆ ಹಲವು ಕಲಾ ತಂಡದವರು ರಮಾಬಾಯಿ ಅಂಬೇಡ್ಕರ್ ಮತ್ತು ಬುದ್ಧ ಭೀಮರ ಹಾಡುಗಳನ್ನು ಹಾಡಿ ಕಾರ್ಯಕ್ರಮಕ್ಕೆ ಮೆರುಗು ತಂದುಕೊಟ್ಟರು. ಬಂದಿದ್ದು ನಮ್ಮೆಲ್ಲರೂ ಪುಣ್ಯ. ರಮಾತಾಯಿಯ ತ್ಯಾಗ ನಮಗೆ ಯಾಕೆ ನಾವು ಎಲ್ಲಿ ದಾರಿ ತಪ್ತಾ ಇದ್ದೀವಿ ಗೊತ್ತಿಲ್ಲ. ನಮ್ಮ ಹತ್ರ ಬುದ್ಧರು ಇದ್ದಾರೆ, ಬಸವಣ್ಣನೂ ಇದ್ದಾರೆ, ಬಾಬಾ ಸಾಹೇಬರು ಇದ್ದಾರೆ, ತ್ಯಾಗಮಯ ರಮಾತಾಯಿನೂ ಇದ್ದಾರೆ, ಸಾವಿತ್ರಿಬಾಯಿ ಫೂಲೆನೂ ಇದ್ದಾರೆ. ಎಲ್ಲರೂ ಇದ್ದರೂ ಕೂಡ ನಾವು ಯಾಕೆ ಸರಿಯಾದ ದಾರಿಗೆ ಹೋಗ್ತಾ ಇಲ್ಲ ಅನ್ನೋದು ನಮ್ಗೆ ಯಾರಿಗೂ ತಿಳಿಯಲಾರದಾಗಿದೆ. ನಾವೆಲ್ಲಿ ತಪ್ತಾ ಇದ್ದೀವಿ, ನಮಗೆ ಏನು ಯಾವ ದಾರಿಗೆ ಹೋಗ್ಬೇಕನ್ನೋದು ಮಾರ್ಗದರ್ಶನದ ಕೊರತೆನ ಅಥವಾ ನಾವು ಎಲ್ಲೋ ಎಡವುತ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ನಾವು ವಿಚಾರ ಮಾಡುವಂಥ ಕಾರ್ಯಕ್ರಮ ಬೇಕೇ ವಿನ ನಾವಿಲ್ಲಿ ರಂಗಮಂದಿರ ಫುಲ್ ಆಗದೆ ಇದ್ರೂ ಪರವಾಗಿಲ್ಲ. ಅದು ನೀವು ಎಷ್ಟು ಜನ ಬಂದಿರಿ ನೋಡ್ರಿ, ನೀವು ಒಬ್ಬೊಬ್ಬರೇ ನಮಗೆ 1,000 ಜನರಿಗೆ ಸಮ ಅನ್ನುವಂಥದ್ದು ಮನಸ್ಸಿನಲ್ಲಿ ಇಟ್ಕೊಂಡೆ ನಾನು ನಿಮ್ಮ ಮೊದಲಿಗೆ ಮಾತಾಡ್ತಾ ಇದ್ದೀನಿ. ನಿಮಗಾಗಿ ನೀವು ಒಂದ್ಸಲ ಜೋರದ ಚಪ್ಪಳ ಕೊಡಬೇಕು. ಈಗಾಗಲೇ ನಾವು ಬುದ್ಧ ಬೆಳಕು ಸಾಮಾಜಿಕ ಮತ್ತು ಶೈಕ್ಷಣಿಕ ಟ್ರಸ್ಟ್ ವತಿಯಿಂದ ಮನೆ ಮನೆಗೆ ಅಂಬೇಡ್ಕರ್ ಅನ್ನೋದು ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದೀವಿ 6ನೇ ಡಿಸೆಂಬರ್ಗೆ. ನಮಗೆ ಬುದ್ಧ ಮತ್ತು ಬಾಬಾ ಸಾಹೇಬ್ರ ಅರಿವು ಆಗದೆ ಇರುವ ಕಾರಣಕ್ಕೆ ನಾವೆಲ್ಲ ರಸ್ತೆಗಳಲ್ಲಿ ಇದ್ದೀವಿ ಅನ್ನೋದು ನಾನು ಮನದಲ್ಲಿ ಇಟ್ಕೊಂಡಿದ್ದೀನಿ. ನಮಗೆ ಬಾಬಾ ಸಾಹೇಬರು ಯಾವ ರೀತಿ ನಾವು ಜ್ಞಾನನ ಪಡ್ಕೋಬೇಕು, ಅವರ ದಾರಿಯಲ್ಲಿ ನಾವು ಹೋಗ್ತಾ ಇಲ್ಲ ಅನ್ನೋ ತಿಳ್ಕೊಂಡಿದ್ದೀವಿ. ಅದಕ್ಕೆ ಇವತ್ತು ಡಾಕ್ಟರ್ ಶಿವಕುಮಾರ್ ಸರ್ರು ನಿಂದ ಕೇಳೋಣ, ಎಲ್ಲಿ ನಮಗೆ ಮಿಸ್ ಹೊಡಿತಾ ಇದ್ದೀವಿ, ನಾವು ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ, ರಾಜಕೀಯವಾಗಿ, ವೈಜ್ಞಾನಿಕವಾಗಿ ಎಲ್ಲಿ ನಮಗೆ ಮಿಸ್ ಹೊಡಿತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಅವ್ರು ನಮಗೆ ತಿಳಿ ಹೇಳ್ತಾರೆ. ಇವತ್ತು ನಾವೆಲ್ಲ ಹಾಸ್ಟೆಲ್ಗಳಿಗೆ ನಾವು ಕರಪತ್ರಗಳು ಕೊಟ್ಟು ನೀವೆಲ್ಲರೂ ಇದ್ರ ಸದುಪಯೋಗ ಪಡೆದುಕೊಳ್ಬೇಕಂತ ಈಗಾಗಲೇ ನಾವು ಎಲ್ಲರಿಗೆ ಹೇಳಿದ್ದೀವಿ. ಆದರೆ ಪರೀಕ್ಷೆಗಳು ನಡೀದ್ರಿಂದ ಕೆಲವೊಂದು ಮಕ್ಕಳು ಬರಲಿಕ್ಕೆ ಸಾಧ್ಯ ಆಗಿಲ್ಲ. ಆದರೂ ಕೂಡ ನಾನು ಹೆಚ್ಚಿಗೆ ಮಾತಾಡದೆ ಗೌರವಿತ ಡಾಕ್ಟರ್ ಶಿವಕುಮಾರ್ ಸರ್ ಅವರಿಗೆ ಮುಂದಿನ ಸಮಯವನ್ನು ಅವರಿಗೆ ಮೀಸಲು ಕೊಟ್ಟು ನನ್ನ ಮಾತಿಗೆ ವಿರಾಮ ಇಡ್ತೀನಿ. ನಮೋ ಬುದ್ಧ, ಜೈ ಭೀಮ್, ಜೈ ಸಂವಿಧಾನ್, ಜೈ ರಮಾತಾಯಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು ಮತ್ತು ಗೌತಮ ಬುದ್ಧರ ಅನುಯಾಯಿಗಳು ಇಲ್ಲಿ ವಿಶೇಷವಾಗಿ ಬೀದರ್ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಮತ್ತು ಭಾಳಷ್ಟು ವರ್ಷಗಳಿಂದ ಶ್ರದ್ಧಾ ಭಕ್ತಿಯಿಂದ ಬಾಬಾ ಸಾಹೇಬರ ಜನ್ಮ ದಿನಾಚರಣೆಯನ್ನು, ಮಾತೋಶ್ರೀ ರಮಾಬಾಯಿ ಅವರ ಜನ್ಮ ದಿನಾಚರಣೆಯನ್ನು ಮತ್ತು ಬುದ್ಧರ ಜನ್ಮ ದಿನಾಚರಣೆಯನ್ನು ಸತತವಾಗಿ ರೆಗ್ಯುಲರಾಗಿ ಆಚರಿಸ್ಕೊಂಡು ಬರ್ತಾ ಇರೋದ್ರಿಂದ ತಮಗೆಲ್ಲ ಅದರ ಬಗ್ಗೆ ಅವೇರ್ನೆಸ್ ಇದೆ ಅಂತ ನಾನಾದರೂ ಭಾವಿಸ್ತೀನಿ. ಈ ಸಂದರ್ಭದಲ್ಲಿ ಕೆಲವು ಮಾತುಗಳನ್ನ ಹೇಳೋದಾದರೆ, ಸಾಮಾನ್ಯವಾಗಿ ಸೊಸೈಟಿಯಲ್ಲಿ
ಅಂದರೆ ತುಂಬ ಏನ್ಷಿಯಂಟ್ ಪೀರಿಯಡಿಂದ, ಅಂದರೆ ತುಂಬ ಪ್ರಾಚೀನ ಕಾಲದಿಂದ ಮಹಿಳೆಯರು ಒಂದು ಕುಟುಂಬ ನಿರ್ವಹಣೆಗೆ ಮತ್ತು ಮಕ್ಕಳನ್ನು ಸಾಕುವುದಕ್ಕೆ ಅಂತ ತೀರ್ಮಾನವಾಗಿತ್ತು. ಅಂದರೆ ಭಾಳ ಪ್ರಾಚೀನ ಕಾಲದಿಂದ. ಅಂದರೆ ಮಹಿಳೆಯರು ಇರೋದು ಯಾತಕ್ಕೆ ಅಂದರೆ ಮಕ್ಕಳನ್ನು ಇರಬೇಕು ಮತ್ತು ತನ್ನ ಕುಟುಂಬವನ್ನು ರಕ್ಷಣೆ ಮಾಡಬೇಕು, ಮನೆಯನ್ನು ನೋಡ್ಕೋಬೇಕು ಅನ್ನುವಂಥ ಒಂದು ಪರಿಪಾಠ ಅಥವಾ ಆ ಥರದ ಒಂದು ನಂಬಿಕೆ ಶತಶತಮಾನಗಳಿಂದ ಬಂದಿತ್ತು. ಆಮೇಲೆ ಏನಾದರೂ ಸಾಧನೆ ಮಾಡಿದ್ರೆ ಗಂಡಸರು ಮಾತ್ರ ಸಾಧನೆ ಮಾಡ್ತಾರೆ, ಮಹಿಳೆಯರು ಅವ್ರಿಗೆ ಸಪೋರ್ಟಿವ್ ಆಗಿರ್ತಾರೆ, ಅವ್ರಿಗೆ ಬೆನ್ನೆಲುಬಾಗಿರ್ತಾರೆ ಅಂತ ಸಾಮಾನ್ಯವಾಗಿ ನಂಬಲಾಗಿತ್ತು. ಸೊ ಮಾತಾ ರಾಮಾಬಾಯಿಯವ್ರ ವಿಚಾರದಲ್ಲಿ ಹಂಗೆ ಆಗಿದೆ. ನಿಮಗೆ ಗೊತ್ತಿದೆಯಲ್ಲ, ಬಾಬಾ ಸಾಹೇಬ್ರವ್ರಿಗೆ ಕಲಿಸ್ಬೇಕು, ಓದಿಸ್ಬೇಕು ಅಂತ ತುಂಬ ಟ್ರೈ ಮಾಡ್ತಾರೆ. ಒಂದಷ್ಟು ಓದಿಸ್ಬೇಕು ಅಂತೆಲ್ಲ ಟ್ರೈ ಮಾಡ್ತಾರೆ, ಆದರೆ ಅವರು ಓದಲ್ಲ. ಆದರೆ ರಮಾಬಾಯಿಯವರು ನಿಮ್ಗೆ ಗೊತ್ತಿರೋ ಹಾಗೆ ಅವರು ಬಾಲ್ಯದಿಂದಲೂ ಕೂಡ ಕಷ್ಟದ ಮೇಲೆ ಕಷ್ಟಪಟ್ಟಿರುವಂಥ ಮಹಿಳೆ. ಅದು ತುಂಬ ಕಣ್ಣೀರಿನ ಕತೆ. ನೀವು ಅದನ್ನು ಓದಿದ್ರೆ ಅವರು ಬಹುಶಃ ಜವಾಬ್ದಾರಿ ಹೊತ್ಕೊಳ್ಳೋದಕ್ಕೆ ಹುಟ್ಟಿದಾರೇನೋ, ಒಂದು ರೆಸ್ಪಾನ್ಸಿಬಿಲಿಟಿನ ಹುಟ್ಕೊಳ್ಳೋಕೆ ಹುಟ್ಟಿದಾರೇನೋ ಹಂಗೇನೆ. ಅವರು ಚಿಕ್ಕದ್ರಲ್ಲಿದ್ದಾಗಲೂ ಸಹೋದರಿಯರ ಜವಾಬ್ದಾರಿ. ಆಮೇಲೆ ಬಾಬಾ ಸಾಹೇಬ್ರ ಮದುವೆ ಆದಾಗಲೂ ಸಹಿತ ಬಾಬಾ ಸಾಹೇಬ್ರ ಕುಟುಂಬ ನಿರ್ವಹಣೆ ಮಾಡಬೇಕು. ಆಮೇಲೆ ಬಾಬಾ ಸಾಹೇಬ್ರು ಲಂಡನ್ಗೆ ಅಥವಾ ಕೊಲಂಬಿಯಾಗೆ ಓದಕ್ಕೆ ಅಂತ ಹೋದಾಗ ಇಲ್ಲಿ ಸಂಸಾರ ನಿರ್ವಹಣೆ ಮಾಡಬೇಕು. ಹೀಗೆ ಅವರು ಜವಾಬ್ದಾರಿ ಹೊತ್ಕೊಳ್ಳೋದಕ್ಕೆ ಹುಟ್ಟಿದಾರೇನೋ ಅನ್ನುವಂತೆ ಅವರ ಒಂದು ಜೀವನ ಇದೆ. ಆದರೆ ಅಷ್ಟೆಲ್ಲ ಕಷ್ಟದ ನಡುವೆ ಅವರು ಒಂದು ಸ್ವಲ್ಪ ಕುಗ್ಗಿಲ್ವಲ್ಲ, ಅದು ಆಶ್ಚರ್ಯ ಹುಟ್ಟಿಸುವಂಥ ವಿಚಾರ. ಕುಗ್ಗಿಲ್ಲ. ಸಾಮಾನ್ಯವಾಗಿ ಮಹಿಳೆಯರಿಗೆ ಒಳ್ಳೆ ವಸ್ತ್ರ ತಗೋಬೇಕು, ಒಳ್ಳೆ ಒಡವೆಗಳು ತಗೋಬೇಕು, ಆಮೇಲೆ ಈ 4 ಜನರು ಚೆನ್ನಾಗಿ ನೋಡೋಂಗೆ ಚೆನ್ನಾಗಿ ಸಂಸಾರ ಮಾಡಬೇಕು, ಒಳ್ಳೆ ಮನೆ ಇರಬೇಕು ಅಂತೆಲ್ಲ ಎಕ್ಸ್ಪೆಕ್ಟ್ ಮಾಡುವಂಥ ಒಂದು ಸಂದರ್ಭದಲ್ಲಿ, ಸಮಕಾಲೀನ ಸಂದರ್ಭದಲ್ಲಿ ಅದು ಯಾವುದಕ್ಕೂ ಕೂಡ ಯೋಚನೆ ಮಾಡ್ದೇನೆ ತನ್ನ ಗಂಡನಾದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿದ್ಯೆಗೆ, ಓದಿಗೆ ಸಹಕರಿಸಿ ಅವರಿಲ್ಲದಾಗ ಕುಟುಂಬವನ್ನು ಅತ್ಯಂತ ಕಷ್ಟದಿಂದ ಕಟ್ಟಿಗೆಯನ್ನು ಮಾರಿ, ಬೆರಣಿಯನ್ನು ತಟ್ಟಿ ಮಾರಿ ಬಹಳ ಕಷ್ಟವನ್ನು ಪಟ್ಟಂಥ ರಮಾಬಾಯಿಯವರ ಜೀವನ ನಿಜವಾಗ್ಲೂ ಕೂಡ ಅದ್ಭುತ ಅನಿಸುತ್ತೆ, ಆದರ್ಶ ಅನಿಸುತ್ತೆ. ಇದೊಂದು ನಿಜವಾಗ್ಲೂ ಒಂದು ಅಸಮಾನವಾದಂಥ ಒಂದು ಕತೆ. ಅವರು ಬಹುಶಃ ಇಲ್ಲಿ ಅವರ ಇಡೀ ಜೀವನ ಚರಿತ್ರೆನ ಓದುವಾಗ ಅವರ ಜೀವನ ಪೂರ್ತಿ ಅವರು ಯಾವಾಗಲೂ ಒಂದಲ್ಲ ಒಂದು ಸಮಸ್ಯೆಗಳು, ಕಾಯಿಲೆಯಿಂದ ಬಳಲ್ತಾ ಅಂದರೆ ನಿಮಗೆ ಗೊತ್ತಿಲ್ಲ, ಇದು ಸಹಜವಾಗಿ ಒಳ್ಳೆ ಊಟ ಸಿಗಬೇಕು, ಒಳ್ಳೆ ವಸತಿ ಸಿಗಬೇಕು, ಒಳ್ಳೆ ಅಟ್ಮಾಸ್ಫಿಯರ್ ಇರಬೇಕು ಮತ್ತು ಒಳ್ಳೆ ಕೇರ್ ಇದ್ದಾಗ ಎಂಥವ್ರಾದ್ರೂ ಆರೋಗ್ಯವಾಗಿರ್ತಾರೆ, ಎಂಥವ್ರಾದ್ರೂ ಚೆನ್ನಾಗಿರ್ತಾರೆ, ಹೆಲ್ತಿಯಾಗಿರ್ತಾರೆ. ಅಂಥದ್ದೇನೂ ಸಹಿತ ಸಿಗದೇ ಇರುವಂತಹ ಸಂದರ್ಭದಲ್ಲಿ ಮಾತೋಶ್ರೀ ರಮಾಬಾಯಿಯವರು ಭಾಳ ಕಷ್ಟದಲ್ಲೇ ಬೆಳೆದಂಥವ್ರು. ಬಟ್ ಅದು ಏನೇ ಆಗಲಿ, ಅವ್ರು ಮಾಡಿದಂಥ ಅಸಾಮಾನ್ಯವಾದ ತ್ಯಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಹ ಒಬ್ಬ ಮಹಾಪುರುಷನನ್ನು ರೂಪಿಸಿದೆ. ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಹ ಮಹಾಪುರುಷನ ಮೂಲಕ ಭಾರತದ ಕೋಟ್ಯಾಂತರ ಜನರ ಒಂದು ಬದುಕನ್ನು ಪರಿವರ್ತನೆ ಮಾಡಿದೆ. ಹಾಗಾಗಿ ಮಾತೋಶ್ರೀ ರಮಾಬಾಯಿಯವರು ತಮ್ಮನ್ನು ದೀಪದಂತೆ ಉರಿಸಿಕೊಂಡು, ಜ್ಯೋತಿಯಂತೆ ತಮ್ಮನ್ನು ಉರಿಸಿಕೊಂಡು ಇಡೀ ನಾಡಿಗೆ ಬೆಳಕನ್ನು ಕೊಡುವಂತಹ ಕೆಲಸವನ್ನು, ಪವಿತ್ರವಾದ ಕೆಲಸವನ್ನು ಅವರು ಮಾಡಿದ್ದಾರೆ ಅಂತ. ಸಮಾಜದ ಆಧಾರ ಸ್ತಂಭ. ನೀವು ಗಮನಿಸಿ, ಒಬ್ಬ ಸ್ತ್ರೀ ಇಲ್ಲದಿರುವ ಮನೆ ಹೇಗಿರುತ್ತೆ ಅಂತ. ಅಸ್ತವ್ಯಸ್ತವಾಗಿರುತ್ತೆ. ಒಬ್ಬ ಸ್ತ್ರೀ ಇಲ್ಲದೆ ಸ್ತ್ರೀಯನ್ನು ಹೊಂದಿರದ ಪುರುಷನ ಮನಸ್ಥಿತಿಯೂ ಹಾಗೆ ಅಸ್ತವ್ಯಸ್ತವಾಗಿರುತ್ತೆ. ಎಲ್ಲ ಪುರುಷರ ಸಾಧನೆಯ ಹಿಂದೆ ಸ್ತ್ರೀಯರ ಸಹನೆ, ಪ್ರೀತಿ, ತ್ಯಾಗ ಇವೆಲ್ಲವೂ ಒಟ್ಟುಗೂಡಿ ಅವರು ಎದ್ದು ನಿಂತುಕೊಳ್ಳೋದಕ್ಕೆ ಒಂದು ದೊಡ್ಡ ಬೇಸ್ಮೆಂಟ್ ಆಗಿರುತ್ತೆ ಅನ್ನೋ ಒಂದು ಕಾರಣ. ಹಾಗಾಗಿ ಸ್ತ್ರೀ ಇಲ್ಲದೆ ಸೊಸೈಟಿ, ಸಮಾಜ ಇದು ಯಾವುದೂ ಕೂಡ ಇರೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅಂತಹ ತ್ಯಾಗಮಯಿ ಬಾಬಾ ಸಾಹೇಬರ ಪತ್ನಿ ರಮಾಬಾಯಿಯವರು ಇಡೀ ತಮ್ಮ ಜೀವನದ ಉದ್ದಕ್ಕೂ ಸಾವು ನೋವುಗಳನ್ನು ಉಂಡುಕೊಂಡು ಬಂದಿದ್ದರು. ತನ್ನ ಪತಿಯ ಎಲ್ಲ ಸಾಧನೆಗಳಿಗೆ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಅವರು ಪೂರಕವಾಗಿದ್ದ ಕಾರಣಕ್ಕೆ ಇವತ್ತು ವಿಶ್ವ ಮಟ್ಟದಲ್ಲಿ, ಅದು ಜಾಗತಿಕ ಮಟ್ಟದಲ್ಲಿ ಬಾಬಾ ಸಾಹೇಬರನ್ನು, ಅವರ ವಿಚಾರಗಳನ್ನು ಹೇಳದೇ ಇರುವಂತಹ ವೇದಿಕೆಗಳೇ ಇವತ್ತು ಇಲ್ಲ ಅಂತ ಅನ್ನಿಸ್ಕೊಳ್ತದೆ. ಅಷ್ಟರ ಮಟ್ಟಿಗೆ ಬಾಬಾ ಸಾಹೇಬರು ಮತ್ತು ಅವರ ವಿಚಾರಗಳು ಪೂರಕ ಮತ್ತು ಪ್ರೇರಕ ಎರಡೂ ಆಗಿದೆ.
ಆ ಕಾರಣಕ್ಕೆ ಇದು ವರ್ತಮಾನದ ವಿಷಯವಲ್ಲ, ಮುಂದಿನ ಭವಿಷ್ಯತ್ ಕಾಲದಲ್ಲೂ ಬಾಬಾ ಸಾಹೇಬರ ವಿಷಯಗಳು, ವಿಚಾರಗಳು ಮತ್ತು ಬಾಬಾ ಸಾಹೇಬರು ಪ್ರಸ್ತುತ ವಾಸ್ತವದಲ್ಲಿ ಇನ್ನೂ ಬದುಕ್ತಾನೆ ಹೋಗ್ತಾರೆ. ಇದಕ್ಕೆಲ್ಲಕ್ಕೂ ಕಾರಣ ಮಾತೆ ರಮಾಬಾಯಿಯವರು, ಅವರ ಪ್ರತಿರೂಪವಾಗಿ ಕುಳಿತಿರುವಂಥ ನೀವೆಲ್ಲರೂ ಕೂಡ. ಇವತ್ತು ನಮ್ಮ ಅಣ್ಣ ಬಹಳಷ್ಟು ಜನ ಬಂದಿದ್ದಾರೆ. ಇವತ್ತು ಸಿದ್ಧಾರ್ಥ ಕಾಲೇಜಿನಲ್ಲಿ ಪ್ರವಚನ ನಡೆದಿದ್ದಾರೆ. ಯಾವುದಂದ್ರೆ ಬುದ್ಧದ ಬಗ್ಗೆ, ಬಾಬಾ ಸಾಹೇಬ್ ಬಗ್ಗೆ ಬಂದಿದ್ದವ್ರು ಹೇಳ್ತಾ ಇದ್ದಾರೆ. ನಮ್ಮ ಸಾಹೇಬರು ಶಿವಕುಮಾರ್ ಸಾಹೇಬರು, ಡಾಕ್ಟರ್ ಶಿವಕುಮಾರ್ ಸಾಹೇಬರು KS ಮತ್ತು IAS ಕೋಚಿಂಗು ಬೆಂಗಳೂರಲ್ಲಿ ಕೊಡ್ತಾ ಇದ್ದಾರೆ. ಆದ್ರೂ ಕೂಡ ನಮ್ಮ ಮಕ್ಕಳು ತಿಳ್ಕೊಬೇಕಂತ ಹೇಳಿ ಇವತ್ತು ನಾವು ಹಾಸ್ಟೆಲ್ ಹೋಗಿ ಪಾಂಪ್ಲೆಟ್ ಕೊಟ್ಟು ಅವ್ರಿಗೆ ಬರ್ಲಾಕ ಅನುಮಾನ ಕೊಟ್ಟಿದ್ದೆವು. ಎಷ್ಟು ಬಂದವರು ಎಷ್ಟಿಲ್ಲ ಅವ್ರಿಗೆ ಬಿಟ್ಟಿನ ವಿಷಯ. ಆದ್ರೂ ಕೂಡ ನಾವು ಇಂಥ ಒಂದು ಹಲವೊಂದು ಕಾರ್ಯಕ್ರಮ ಮಹಿಳೆಯರು ಮಾಡಿದ್ರೆ ಮಾತ್ರ ನಮ್ಮ ಸಮಾಜ ಉದ್ಧಾರ ಆಯ್ತದಂತ ನನ್ನ ಅನಿಸಿಕೆ ಇದೆ. ನನಗೆ ಯಾರು ಹೇಳ್ತಾ ಇಲ್ಲ. ಆದ್ರೂ ಕೂಡ ಇದು ಇಂಥ ಕಾರ್ಯಕ್ರಮ ಹಳ್ಳಿಯಲ್ಲೇ ಆಗಬೇಕು, ಪಟ್ಟಣದಲ್ಲೇ ಆಗಬೇಕು, ತಾಲೂಕಾವಾಯ್ದು ಆಗಬೇಕು. ಯಾಕಂದರೆ ನಾವು ಮಹಿಳೆಯರ ಮುಂದೆ ಆದ್ರೆ ಮಾತ್ರ ನಮ್ಮ ಮಕ್ಕಳ ಭವಿಷ್ಯ ಉಜ್ವಲ ಆಯ್ತದೆ. ತಾಯಂದ್ರೆ ಕಲ್ಸೋದಾದ್ರು ನಾವು ತಾಯಿನೇ, ಫಸ್ಟ್ ಗುರು ತಾಯಿ, ಸೆಕೆಂಡ್ ಗುರು ತಂದೆ. ಆದ್ರೂ ಕೂಡ ನಮ್ಮ ಮಕ್ಕಳು ಎಕಡೆ ಹೋಗ್ತಾ ಇದ್ದಾರ. ನಮ್ಮ ಮಕ್ಕಳಿಗೆ ಎಲ್ಲ ಅನುಭವಿಲ್ಲ. 10ನೇ ಪಾಸ್ ಅಂತ ನಾವು ಡಿಗ್ರಿ ಪಡೆದೇವು ಅಂತಂತಾರ. ಆ ಥರ ಬೇಡ. ಆದ್ರೂ ಕೂಡ ರಮಾಬಾಯಿ ಭಾಳ ದೊಡ್ಡ ತ್ಯಾಗ ಮಾಡಿದ್ರೆ. ಇವತ್ತು ಅವ್ರ ಜಯಂತಿ 128 ಜಯಂತಿ ಅಂಗವಾಗಿದೆ. ನಾವು ಇದೇ ಒಂದು 4 ವರ್ಷದಿಂದ ಭಾಳ ದೊಡ್ಡ ಪ್ರಮಾಣದಾಗ ಮಾಡಿದೆವು. ಎಲ್ಲರೂ ನಮ್ಮ BSI ಸಾಹೇಬರು ಎಲ್ಲರೂ ಕುಂತು ಭಾಳ ದೊಡ್ಡ ಪ್ರಮಾಣದಾಗ ಮಾಡಿದೆವು. ಆದ್ರೂ ಕೂಡ ತಾಯಂದ್ರೆ ಇಂಥ ಕಾರ್ಯಕ್ರಮ ಮೇಲೆ ಆದರೆ ಮಕ್ಕಳಿಗೆ ಹೋಗಿ ಮುಡ್ತದೆ, ಮನೆಯಾಗೆಲ್ಲ ಅನುಭವ ಆಯ್ತದೆ. ಇಂಥ ಕಾರ್ಯಕ್ರಮವನ್ನು ಮಾಡಬೇಕಂತ ತಮ್ಮಲ್ಲಿ ಕೋರುತ್ತೇನೆ. ಜೈ ಭೀಮ್, ನಮೋ ಬುದ್ಧ, ನಮೋ ಮಾಡಬೇಕು, ನ್ಯಾಯಾಂಗ ಹೇಗಿರಬೇಕು ಅನ್ನೋ ಬಗ್ಗೆ ಹೇಳಿದ್ದೀವಿ. ವಿಶೇಷವಾಗಿ ಈಗ ನಾವು ಕಾನೂನುಗಳಿಗೆ ಬರಬೇಕಾಗಿದ್ದರೆ ನಾವು ಬಹುಶಃ ಒಂದು ಗಂಭೀರವಾದ ವಿಷಯ ನಿಮ್ಮ ಮುಂದೆ ಮಂಡನೆ ಮಾಡ್ತೀನಿ. ಪ್ರತಿ ವರ್ಷ 200 ಏನಾದರೂ ಪ್ರಕರಣಗಳನ್ನ ದಾಖಲಾಗಿದ್ದರೆ, ಎಸ್ಪೆಷಲಿ ಈ ಪೋಸ್ಕೋ ಆ್ಯಕ್ಟ್ನಲ್ಲಿ ಸುಮಾರು 90% 100 ಪ್ರಕರಣಗಳು ಏನಾದರೂ ದಾಖಲಾಗಿದ್ದರೆ ಸುಮಾರು 90 ಪ್ರಕರಣಗಳು ಈ ಅಸ್ಪೃಶ್ಯತ ಜಾತಿಗಳು, ಯಾರು ನಾವು ಬಹುಜನ ಅಂದ್ಕೊಳ್ತೀವಿ, ಆ ಮಕ್ಕಳಿಗೆ ಸಂಬಂಧಪಟ್ಟಂತಹ ಪ್ರಕರಣಗಳು ಮಾತ್ರ ಆಗಿರುತ್ತೆ. ಕಾರಣ ನಮಗಿರುವ ಅಜ್ಞಾನ, ಕಾನೂನಿನ ಬಗ್ಗಿರುವ ಅಜ್ಞಾನ. ಸಾಮಾನ್ಯವಾಗಿ ನಾವು ರಾತ್ರಿ ಹೆಣ್ಣು ಮಗುವಿಗೆ ಮನೆಯಿಂದ ಹೊರಗೆ ಹೋಗುವಾಗ, ನೀನು ರಾತ್ರಿಯಾಗಿದೆ, ಮನೆಯಿಂದ ಹೋಗಬೇಡ, ಏನಾದರೂ ಕೆಡಕು ಉಂಟಾಗುತ್ತದೆ, ನಿನ್ನ ಮೇಲೆ ಏನಾದರೂ ಕೆಡಕನ್ನು ಉಂಟಾಗುತ್ತದೆ ಅಂತ ನಾವು ಹೆಣ್ಣು ಮಗುವಿಗೆ ಹೇಳ್ತೀವಿ ವಿನಃ ಗಂಡು ಮಗುವಿಗೆ ನೀನು ಮನೆಯಿಂದ ರಾತ್ರಿ ಹೋಗಬೇಡ, ನಿನ್ನಿಂದ ಇನ್ನೊಬ್ಬರಿಗೆ ಕೆಡಕಾಗಬಹುದು, ನೀನು ರಾತ್ರಿ ಮನೆಯಲ್ಲೇ ಇರು ಅಂತ ನಾವು ಹೇಳೋದಿಲ್ಲ. ಕಾರಣ ನಮಗಿರೋ ಅಜ್ಞಾನ ಅಥವಾ ನಮಗಿರೋ ಅತಿ ಹುಮ್ಮಸ್ಸು. ನನ್ನ ಮಗ ಏನು ಮಾಡಿದರೆ ನಡೀತೆ, ಮಗಳು ಏನು ಮಾಡಬಾರ್ದು ಅನ್ನೋದು, ಅಥವಾ ನಾವು ಅನುಸರಿಸಿಕೊಂಡು ಬಂದಂಥ ಪದ್ಧತಿ, ವ್ಯವಸ್ಥೆ, ಸಂಸ್ಕೃತಿ, ಸಂಸ್ಕಾರ ಇದನ್ನು ಬದಲಾಗಬೇಕು. ಆಗ ಮಾತ್ರ ನಾವು ಏನು ಹೇಳ್ತಾ ಇದ್ವಿ. ಹಾಗಂತ ಈ ದೇಶದಲ್ಲಿ 90% ಬಹುಜನರೇ ಈ ಕಾನೂನಕ್ಕೆ ತುಳಿತಕ್ಕೆ ಒಳಗಾಗ್ತಾ ಇದ್ದಾರಾ? ಇಲ್ಲ. ಯಾಕೆಂದರೆ 90%ಕ್ಕಿಂತ ಜಾಸ್ತಿ ಈ ಕಾನೂನು ಉಲ್ಲಂಘನೆ ಮಾಡೋರು ಬೇರೆಯೇ ಇದ್ದಾರೆ. ಆದರೆ ಬೆಳಕಿಗೆ ಬರೋದು, ಕೋರ್ಟ್ಗೆ ಹೋಗೋದು, ನ್ಯಾಯಾಲಯಕ್ಕೆ ಅನವಶ್ಯಕವಾಗಿ ಬರೋದು, ನ್ಯಾಯಾಲಯಕ್ಕೆ ಬರೋದು ತಪ್ಪಲ್ಲ, ನ್ಯಾಯಾಲಯಕ್ಕೆ ಬರೋದು ಅನವಶ್ಯಕವಾಗಿ ಬರೋದು ನಮಗೆ ಶೈಕ್ಷಣಿಕ ಕೊರತೆಯಿಂದ ಮಾತ್ರ, ನಮಗೆ ಜ್ಞಾನದ ಕೊರತೆಯಿಂದ ಮಾತ್ರ. ಅದಕ್ಕೆ ನಾವು ಜ್ಞಾನವನ್ನು ಪಡಿಬೇಕು, ಶಿಕ್ಷಣವನ್ನು ಪಡಿಬೇಕು, ಮಗುವಿಗೆ ಶಿಕ್ಷಣದ ಬಗ್ಗೆ ಅರಿವನ್ನು ನೀಡಬೇಕು. ಅದು ಹೇಗೆ? ಇವತ್ತಿನ ಕಾರ್ಯಕ್ರಮ ಮನೆ ಮನೆಗೆ ಅಂಬೇಡ್ಕರ್ ಹಾಗೂ ಬುದ್ಧ ಬೆಳಕು ಟ್ರಸ್ಟ್ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮ ನಿಜವಾಗಲೂ ನಮ್ಮ ಅಕ್ಕ ತಂಗಿಯರು ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ನಾವು ಮತ್ತು ಗೊರ್ನಾಳ್ಕರ್ ಅವರು ಕೈ ಜೋಡಿಸಿ ಅವರ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತಕ್ಕಂಥ ನಿಟ್ಟಿನಲ್ಲಿ ನಾವಿವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಇದು ಬಹಳ ಮುಖ್ಯ ಉದ್ದೇಶ ಏನಂತಂದರೆ, ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ, ಭಗವಾನ್ ಬುದ್ಧರ ಬಗ್ಗೆ ಸಾಕಷ್ಟು ಜನ ಅಭ್ಯಾಸ ಮಾಡಿದ್ದಾರೆ, ತಿಳ್ಕೊಂಡಿದ್ದಾರೆ. ಭಾಷಣ ಮುಖಾಂತರ ಆಗಿರ್ಬೋದು, ಪ್ರವಚನ ಮುಖಾಂತರ ಆಗಿರ್ಬೋದು ತಿಳ್ಕೊಂಡಿದ್ದಾರೆ. ಆದರೆ ಮನೆಯಲ್ಲಿರ್ತಕ್ಕಂಥ ಅಕ್ಕ ತಂಗಿಯರು, ತಾಯಿಯಂದಿರಿಗೆ
ಅವರಿಗೇನು ವಿಶೇಷವಾಗಿರ್ತಕ್ಕಂಥ ಏನು ರಮಾಬಾಯಿ ಅಂಬೇಡ್ಕರ್ ಅವರ ಕೊಡುಗೆ ಏನು ಅಂತಕ್ಕಂಥದ್ದು ಹೆಚ್ಚಿನ ಮಹಿಳೆಯರಿಗೆ ಗೊತ್ತಿಲ್ಲ. ಇದರಲ್ಲಿ ಸಾಕಷ್ಟು ಮಹಿಳೆಯರು ಅನಕ್ಷರಸ್ಥರಾಗಿದ್ದಾರೆ, ಹಾಗೂ ಅಕ್ಷರಸ್ಥರಾಗಿದ್ದರೂ ಸಹ ಓದಲಿಕ್ಕೆ ಸಮಯ ಇಲ್ಲ. ಹಾಗಾಗಿ ಅವರಿಗೆ ರಮಾತಾಯಿಯವರ ಕೊಡುಗೆ, ಅವರ ತ್ಯಾಗ ಅಂತಕ್ಕಂಥದ್ದು ತಿಳಿಸಿ ಯಾವ ಥರ ರಮಾತಾಯಿ ಅಂಬೇಡ್ಕರ್ ಅವರು ಎಷ್ಟು ಕಷ್ಟಪಟ್ಟು ತಮ್ಮ ಪತಿಯವರಿಗಾಗಲಿ ಮಕ್ಕಳಿಗಾಗಲಿ ಎಷ್ಟು ಕಷ್ಟಪಟ್ಟರು ಅಂತಕ್ಕಂಥ ಮೆಸೇಜನ್ನು ನಮ್ಮ ಅಕ್ಕ ತಂಗಿಯರಿಗೆ ಮುಟ್ಟಿಸ್ಬೇಕಾಗಿದೆ. ಅದಕ್ಕಾಗಿ ಇವತ್ತಿನ ದಿವಸ ನಮ್ಮ ಅಕ್ಕ ತಂಗಿಯರು ಬಹಳಷ್ಟು ವಿಷಯಗಳನ್ನು ತಿಳ್ಕೊಂಡ್ರು. ರಮಾತಾಯಿ ಅಂಬೇಡ್ಕರ್ ಅವ್ರ ಬಗ್ಗೆ ತಿಳ್ಕೊಂಡ್ರು. ಮತ್ತು ಮಕ್ಕಳಿಗೆ ಯಾವ ಥರ ವಿದ್ಯಾಭ್ಯಾಸ ಮಾಡಿಸ್ಬೇಕು, ಮಕ್ಕಳಿಗೆ ಯಾವ ಥರ ಗುಣಮಟ್ಟ ಶಿಕ್ಷಣ ಕೊಡಬೇಕು, ಮಕ್ಕಳ ಚಾರಿತ್ರ್ಯ ಯಾವ ಥರ ಬೆಳೆಸಬೇಕು, ಮಕ್ಕಳಿಗೆ ಯಾವ ರೀತಿಯಿಂದ ನಾವು ಅವರಿಗೆ ಸಲಹೆ ಕೊಡಬೇಕಂತಕ್ಕಂಥ ಮಾರ್ಗದರ್ಶನ ಶಿವಕುಮಾರ್ ಸರ್ ಅವರು ಹೇಳಿದ್ದಾರೆ. ಈಗಾಗಲೇ ನಮ್ಮ ಅಕ್ಕ ತಂಗಿಯರು ಸಾಕಷ್ಟು ಇದ್ರ ಬಗ್ಗೆ ತಿಳ್ಕೊಂಡಿದ್ದಾರೆ. ಈಗ ಇನ್ನೊಂದು ಬಹಳ ಮುಖ್ಯವಾಗಿ ಹೇಳಬೇಕಾಗಿದೆ. ಈಗಾಗಲೇ ನಮ್ಮ ನ್ಯಾಯಾಧೀಶರು, ನಮ್ಮ ಇವರು ಅಡ್ವೊಕೇಟ್ಸ್ ಏನು ಹೇಳಿದ್ರು, ಈ ಕಾನೂನು ಅರಿವು ಬಗ್ಗೆ, ಬಾಲ್ಯ ವಿವಾಹ ಬಗ್ಗೆ, ಶಿಕ್ಷಣ ಬಗ್ಗೆ, ಪೋಸ್ಕೋ ಕಾಯ್ದೆ ಬಗ್ಗೆ ಏನು ಮಾತಾಡಿದ್ರು, ನಾವು ಬರ್ತಕ್ಕಂಥ ಮೇ ತಿಂಗಳಲ್ಲಿ IAS KS ಈ ಪರೀಕ್ಷಾದ ಪೂರ್ವ ಸಿದ್ಧತೆ ಜೊತೆಗೆ ಈ ಕಾನೂನು ಅರಿವು ಅಂತಕ್ಕಂಥ ಕಾರ್ಯಕ್ರಮ ನಾವು ಹಮ್ಮಿಕೊಳ್ತೇವೆ. ಈಗಾಗಲೇ ತಾವು ಪ್ರಶ್ನೆ ಮಾಡಿದ ಪ್ರಕಾರ ಮಕ್ಕಳ ಸಂಖ್ಯೆ ಹೆಚ್ಚಿಗಿಲ್ಲ, ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಿಗಿಲ್ಲ. ಯಾಕಿಲ್ಲ ಅಂದರೆ ಈಗ 28ನೇ ತಾರೀಕಿನಿಂದ ಪರೀಕ್ಷೆ ಪ್ರಾರಂಭ ಆಗಿವೆ. ಆಮೇಲೆ 10ನೇ ತರಗತಿ ಪರೀಕ್ಷೆ ಪೂರ್ವ ಸಿದ್ಧತೆ ನಡೀತಾ ಇದೆ, ಸರಣಿ ಪರೀಕ್ಷೆ ನಡೀತಾ ಇದೆ. ಹಾಗಾಗಿ ವಿದ್ಯಾರ್ಥಿಗಳು ಆ ಪರೀಕ್ಷೆಯಲ್ಲಿ ತೊಡಗಿದ್ರಿಂದ ಹೆಚ್ಚಿನ ವಿದ್ಯಾರ್ಥಿಗಳು ಬಂದಿಲ್ಲ. ಆದರೂ ಸಹ ಇವತ್ತು ಶಿವಕುಮಾರ್ ಸರ್ ಹೇಳ್ತಕ್ಕಂಥ ಮಾತನ್ನು ನಮ್ಮೆಲ್ಲ ಅಕ್ಕ ತಂಗಿಯರು ಚೆನ್ನಾಗಿ ತಿಳ್ಕೊಂಡಿದ್ದಾರೆ, ಒಳ್ಳೆಯ ಮಾರ್ಗದರ್ಶನ ಆಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ಒಂದು ಐತಿಹಾಸಿಕ ಕಾರ್ಯಕ್ರಮವನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಭೀಮ್, ಜೈ ಬುದ್ಧ, ಜೈ ಸಂವಿಧಾನ. ನಾನು ಡಾಕ್ಟರ್ ಕಾಶಿನಾಥ್ ಚೆಲ್ವ, ಹಿರಿಯ ಸಾಹಿತಿಗಳು.